ರಾಜ್ಯ ರಾಜಕೀಯದಲ್ಲಿ ನವೆಂಬರ್ನಲ್ಲಿ ಏನಾದರೂ ಕ್ರಾಂತಿ ಆಗತ್ತಾ? ಕ್ರಾಂತಿಯ ಬಿರುಗಾಳಿ ಬೀಸೋಕೆ ಆರಂಭ ಆಗಿದೆಯಾ? ಕಾಂಗ್ರೆಸ್ನಲ್ಲಿ ಸಿಎಂ ಡಿನ್ನರ್ ಮೀಟಿಂಗ್ ಸಂಚಲನ ಶುರುವಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಭೋಜನ ಕೂಟ ಕೂಡ ಆರಂಭ ಆಗುತ್ತೆ. ಸುಮಾರು 2.5 ವರ್ಷಗಳ ಆಡಳಿತದ ಸನಿಹದಲ್ಲೇ ಈ ಡಿನ್ನರ್ ಮೀಟಿಂಗ್ ಆಗ್ತಾ ಇದೆ. ಸಚಿವರಲ್ಲೂ ಕೂಡ ಈ ಸಭೆಯ ಉದ್ದೇಶದ ಬಗ್ಗೆ ಕುತೂಹಲಗಳು, ಆತಂಕ, ಭಯ ಎಲ್ಲವೂ ಇದೆ. ಅಧಿಕಾರ ಹಂಚಿಕೆ ಹಾಗಾದ್ರೆ ಸತ್ಯಾನ? ಸಿಎಂ ಜಾಣ ನಡೆಯನ್ನೇನಾದ್ರೂ ಇಡ್ತಾರಾ? ಸಿದ್ದರಾಮಯ್ಯ ನೇತೃತ್ವದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ. ಓಕೆ, ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಅವರ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಒಂದು ಡಿನ್ನರ್ನ ಅರೇಂಜ್ ಮಾಡಿದ್ದಾರೆ. ಔತಣ ಕೂಟದಲ್ಲಿ ರುಚಿಕರ ಊಟ ಮಾತ್ರ ಇರಲ್ಲ, ಇದರ ಜೊತೆಗೆ ಸ್ವಾರಸ್ಯಕರ ಚರ್ಚೆಗಳು ಆಗುತ್ತೆ ಎನ್ನಲಾಗ್ತಾ ಇದೆ. ಯಾವ ಬಗೆಗಿನ ಚರ್ಚೆಗಳು? ಪ್ರಸಕ್ತ ಸಾಲಿನ ವಿದ್ಯಮಾನ, ಅಂದ್ರೆ ಈಗ ಪ್ರಸಕ್ತ ರಾಜಕೀಯದಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳು, ಬದಲಾವಣೆಗಳಾಗುತ್ತಂತೆ. ನವೆಂಬರ್ನಲ್ಲಿ ಕ್ರಾಂತಿ ಅಂತೆ. ಈ ಕ್ರಾಂತಿ ಅಂತ ಮಾತಾಡ್ಕೊಂಡೆ ರಾಜಣ್ಣ ಅವರು ಸಚಿವ ಸ್ಥಾನವನ್ನ ಕಳ್ಕೊಂಡ್ರು. ಅದ್ರ ಬೆನ್ನಲ್ಲೇ ಇನ್ನೇನು ನವೆಂಬರ್ ಬರ್ತಾ ಇದೆ. ಹಾಗಾದ್ರೆ ಏನ್ ಬದಲಾವಣೆ ಆಗುತ್ತೆ? ಸಚಿವ ಸಂಪುಟ ಪುನರ್ ರಚನೆ ಆಗುತ್ತಾ? ಈಗಿರುವಂತವರ ಬಳಿ ಕುರ್ಚಿಯನ್ನ ಸುತ್ತಕೊಂಡು ಬೇರೆಯವ್ರಿಗೆ ಕೊಡ್ತಾರಾ? ಅದರ ಜೊತೆಗೆ ಲೋಕಲ್ ಎಲೆಕ್ಷನ್ಗಳ ಬಗ್ಗೆಯೂ ಗಮನ ಹರಿಸ್ತಾರಾ? ಅದರ ಜೊತೆಗೆ 2.5 ವರ್ಷ ಆದ ನಂತರ ಬದಲಾವಣೆ ಆಗುತ್ತೆ ಅಂತ ಇದ್ರಲ್ಲ, ಅದಕ್ಕೆ ಕುರಿತಾದಂತಹ ಸಭೆಯ ಏನು, ಯಾವುದಕ್ಕಿರ್ಬೋದು ಅನ್ನೋದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಸಿದ್ದರಾಮಯ್ಯ ಅವರು ಕರೆದಿರುವಂತಹ ಈ ಮೀಟಿಂಗ್ಗೆ ಈಗ ಹಲವು ಜನ ಅಥವಾ ಹಲವು ಸಚಿವರುಗಳು ಭಾಗಿಯಾಗ್ತಾ ಇದ್ದಾರೆ. ಅವರಲ್ಲೇ ಕುತೂಹಲ ಇದೆ. ಕುತೂಹಲ ಅಂದ್ರೆ ಹೆಂಗೆ ಅಂದ್ರೆ ಬಹಳ ಖುಷಿಯಾಗಿ ಹೋಗ್ತಾ ಇಲ್ಲ ಇವತ್ತು. ತುಂಬಾ ಜನ ಒಂದ್ ರೀತಿ ಕೈ ಇಚ್ಚಿಕೊಂಡು ಹೋಗ್ತಾ ಇದ್ದಾರೆ. ಏನಾಗುತ್ತಪ್ಪ, ಇರೋ ಸ್ಥಾನಗಿನ ಏನಾದ್ರು ಬದಲಾವಣೆ ಆಗ್ಬಿಡುತ್ತಾ? ಬೇರೆಯವ್ರಿಗೆ ಕೊಡ್ತಾರಾ? ಕಳ್ಕೊಳ್ತೀನ ನಾನು? ಕೆಲಸ ಹೆಂಗ್ ಮಾಡಿದ್ದೀನಿ? ನನ್ನ ಬಗ್ಗೆ ನಮ್ಮದೇ ಪಕ್ಷದ ಶಾಸಕರು ಏನಾದ್ರು ಆರೋಪ ಮಾಡ್ಬಿಟ್ಟಿದಾರಾ? ಕಂಪ್ಲೇಂಟ್ ಕೊಟ್ಟಿದ್ದಾರಾ? ಇದು ಹೈಕಮಾಂಡ್ ಗಮನಕ್ಕೆ ಹೋಗಿದ್ಯಾ? ಹೈಕಮಾಂಡ್ ಏನಾದ್ರು ಸಿದ್ದರಾಮಯ್ಯ ಅವ್ರಿಗೆ ಸೂಚನೆ ಕೊಟ್ಟಿದ್ದಾರಾ? ಹಾಗಾಗಿ ನನ್ನ ಸ್ಥಾನಕ್ಕೆ ಬೇರೆ ಯಾರಾದ್ರೂ ಬರ್ತಾರಾ? ನನ್ನ ಸಚಿವ ಸ್ಥಾನ ಹೋಗುತ್ತಾ? ಹಿಂಗೆ ಹಲವರಲ್ಲಿ ಪ್ರಶ್ನೆಗಳು ಇದ್ದಾವೆ. ಇವತ್ತಿನ ಡಿನ್ನರ್ನಲ್ಲಿ ತಟ್ಟೆಯಲ್ಲಿ ಏನೆಲ್ಲ ಸ್ವಾರಸ್ಯಕರ ಅಥವಾ ರುಚಿಕರ ಊಟ ಇರುತ್ತೋ ಅದಕ್ಕಿಂತಲೂ ಕುತೂಹಲ ಮೂಡಿಸ್ತಾ ಇರೋದು ಏನ್ ಚರ್ಚೆ ಆಗುತ್ತೆ ಅಂತ. ಇವತ್ತಿನ ಊಟ ರುಚಿಯಾಗಿ ತಿನ್ನೋದು ಮಾತ್ರ ಇರುತ್ತಾ, ಅಥವಾ ತಿಂದಂತಹ ಅನ್ನ ಗಂಟ್ಲಲ್ಲಿ ಇಳಿಯದೆ ಕೆಲವರು ಹಿಂಗಾಗ್ಬಿಡ್ತಲ್ಲಪ್ಪ ಬಂದಿದ್ದಕ್ಕೆ ಇನ್ನೇನು ಮಾಡೋದು ಅಂತ ಅನ್ನುವಂತಹ ಪರಿಸ್ಥಿತಿ ಬರುತ್ತಾ ಗೊತ್ತಿಲ್ಲ. 2.5 ವರ್ಷಗಳ ಆಡಳಿತದ ಸನಿಹದಲ್ಲೇ ಈ ಡಿನ್ನರ್ ಮೀಟಿಂಗ್ ಬಹಳ ಕುತೂಹಲ ಮೂಡಿಸ್ತಾ ಇದೆ.